ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ಪವಿತ್ರ ಗಂಗಾ ನದಿಯ ಫಲವತ್ತಾದ ದಡದಲ್ಲಿರುವ ನರ್ದಾರ ಎಂಬ ಪುಟ್ಟ ಮತ್ತು ಸುಂದರವಾದ ಹಳ್ಳಿಯಲ್ಲಿ ಯೋಗಿ ರಾಮ್ ಸೂರತ್ ಕುಮಾರ್ ಅವರ 1918 ಡಿಸೆಂಬರ್ 1ರಂದು ಜನಿಸಿದರು. ಇವರು ಶ್ರೀ ರಾಮ್ ದತ್ ಕುನ್ನರ್ ಮತ್ತು ಶ್ರೀಮತಿ ಕುಸುಮ್ ದೇವಿ ದಂಪತಿಯ ಎರಡನೇ ಮಗನಾಗಿ ಜನಿಸಿದರು. ಬಾಲ್ಯದಿಂದಲೇ ಗಂಗಾ ನದಿಯ ದಡದಲ್ಲಿ ಕಾಲಕಾಲಕ್ಕೆ ಸೇರುತ್ತಿದ್ದ ಸಾಧು ಸಂತರು ಮತ್ತು ಮುನಿಗಳ ಪವಿತ್ರ ಸಾನ್ನಿಧ್ಯದಲ್ಲಿ ರಾಮ್ ಸೂರತ್ ಕುನ್ನರ್ ಅಪಾರ ಸಂತೋಷವನ್ನು ಕಂಡುಕೊಳ್ಳುತ್ತಿದ್ದರು. ಆ ಬಾಲಕನು ಅವರ ಆಧ್ಯಾತ್ಮಿಕ ಪ್ರವಚನಗಳನ್ನು ಅತ್ಯಂತ ಉತ್ಸಾಹದಿಂದ ಕೇಳುತ್ತಿದ್ದನು ಮತ್ತು ಅವರಿಗಾಗಿ ಯಾವುದೇ ಕೆಲಸಗಳಲ್ಲಿ ಸಹಾಯ ಮಾಡಲು ಸದಾ ಸಿದ್ಧನಿರುತ್ತಿದ್ದನು. 7 ವರ್ಷದ ಬಾಲಕ ರಾಮ್ ಸೂರತ್ ಕುನ್ನರ್ಗೆ ಗಂಗೆಯಲ್ಲಿ ಈಜುವುದು ಮತ್ತು ಆಟ ಆಡುವುದು ಎಂದರೆ ಬಹಳ ಪ್ರೀತಿ. ದೇವರ ಪೂಜೆಗಾಗಿ ಹೂಗಳನ್ನು ಆರಿಸುವುದು ಮತ್ತು ಗ್ರಾಮದ ಸಾಲಿಗ್ರಾಮ ಶಿಲೆಗಳಿಗೆ ಅಭಿಷೇಕ ಮಾಡುವುದರಲ್ಲಿ ಅವನು ಅಪಾರ ಆನಂದವನ್ನು ಪಡುತ್ತಿದ್ದನು. ಸುತ್ತಮುತ್ತಲಿನ ಮಕ್ಕಳು ದನ ಮೇಯಿಸಲು ಹೋಗುತ್ತಿದ್ದಾಗ ರಾಮ್ ಸೂರತ್ ಆಸಕ್ತಿಯಿಂದ ನೆರೆಯ ಹಳ್ಳಿಯ ಶಾಲೆಗೆ ನಡೆದುಕೊಂಡು ಹೋಗಿ ಪಾಠ ಕಲಿಯುತ್ತಿದ್ದರು. ತಮ್ಮ 13ರಿಂದ 18ನೇ ವಯಸ್ಸಿನವರೆಗೆ ಬಲಿಯಾದ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದರು. ರಜಾ ಸಮಯದಲ್ಲಿ ನೆರೆದಾರದ ಮನೆಗೆ ಬಂದು ಸಂತೋಷದಿಂದ ಕೆಲಸಗಳನ್ನು ನೆರವೇರಿಸುತ್ತಿದ್ದರು. ಅಂತಹ ಒಂದು ಸಂದರ್ಭದಲ್ಲಿ 13 ವರ್ಷದ ರಾಮ್ ಸೂರತ್ ಅವರ ಮನಸ್ಸಿಗೆ ಬೆಚ್ಚಿ ಬೀಳಿಸುವ ಘಟನೆ ಒಂದು ನಡೆಯಿತು. ಒಮ್ಮೆ ಮುಸ್ಸಂಜೆಯ ವೇಳೆ ರಾಮ್ ಸೂರತ್ ಬಾವಿಯಿಂದ ನೀರು ತರಲು ಹೋದರು. ಅಲ್ಲಿ ಬಾವಿಯ ಮೇಲೆ ಕುಳಿತಿದ್ದ ಪುಟ್ಟ ಹಕ್ಕಿಯನ್ನು ಕಂಡು ಆಟದ ಭರದಲ್ಲಿ ಕೈಯಲ್ಲಿದ್ದ ಹಗ್ಗದಿಂದ ಅದನ್ನು ಓಡಿಸಲು ಪ್ರಯತ್ನಿಸಿದರು. ದುರಾದೃಷ್ಟವಶಾತ್ ಆ ಹಕ್ಕಿ ಕೆಳಗೆ ಬಿದ್ದು ಮೃತಪಟ್ಟಿತು. ಈ ಘಟನೆಯು ರಾಮ್ ಸೂರತ್ ಅವರನ್ನು ತೀವ್ರವಾಗಿ ಕಲುಕಿತು. ಅವರು ಗಂಗಾ ನದಿಯ ದಡದಲ್ಲಿ ಏಕಾಂಗಿಯಾಗಿ ಕುಳಿತು ಹುಟ್ಟು, ಬದುಕು ಮತ್ತು ಸಾವಿನ ಆಳವಾದ ಆಲೋಚನೆಗಳಲ್ಲಿ ಮುಳುಗಿ ಹೋದರು. ರಾಮ್ ಸೂರತ್ ಅವರು ಭಗವಂತನ ಧ್ಯಾನದಲ್ಲಿ ಮಗ್ನರಾಗಿದ್ದ ಕಾಲವದು. ಈ ಅವಧಿಯಲ್ಲಿ ಕಪಾಡಿಯ ಬಾಬಾ ಎಂದೇ ಪ್ರಸಿದ್ಧರಾದ ಸತ್ಯವಾನ್ ಯೋಗೀಶ್ವರ್ ಮುನೇಶ್ವರ್ ಮಹಾರಾಜ್ ಅವರು ರಾಮ್ ಸೂರತ್ ಅವರ ಆಧ್ಯಾತ್ಮಿಕ ಅನ್ವೇಷಣೆಯಲ್ಲಿ ಮಾರ್ಗದರ್ಶನ ನೀಡಿದರು. ಅವರು ನಿರ್ದೇಶನದಂತೆ ರಾಮ್ ಸೂರತ್ ಅವರು ಕಾಶಿ ವಿಶ್ವನಾಥನ ದರ್ಶನ ಪಡೆಯಲು ಕಾಶಿಗೆ ಹೋದರು. ರಾಮ್ ಸೂರತ್ ಅವರು ಕಾಶಿ ವಿಶ್ವನಾಥನ ಸನ್ನಿಧಿಯನ್ನು ಪ್ರವೇಶಿಸಿದ ಕ್ಷಣದಲ್ಲಿ ಅವರು ಹಿಂದೆಂದೂ ಅನುಭವಿಸದಂತಹ ಪ್ರಕಾಶಮಾನವಾದ ಬೆಳಕು ಮತ್ತು ಪರಮಾನಂದದ ಮಹಾಪುರದಲ್ಲಿ ಮುಳುಗಿ ಹೋದರು. ಅವರು ಬುದ್ಧನ ಬೋಧನೆಗಳಿಂದ ಪ್ರಭಾವಿತರಾಗಿದ್ದರು. ಬುದ್ಧನು ಜ್ಞಾನೋದಯದ ನಂತರ ತನ್ನ 5 ಶಿಷ್ಯರೊಂದಿಗೆ ಬಂದು ಮೊದಲ ಬಾರಿಗೆ ಧರ್ಮೋಪದೇಶ ನೀಡಿ ಸಂಘವನ್ನು ಸ್ಥಾಪಿಸಿದರು. ಸಾರನಾಥಕ್ಕೆ ರಾಮ್ ಸೂರತ್ ಅವರು ಮಣಿಕರ್ಣಿಕಾ ಘಾಟಿನಿಂದ 14 ಕಿಲೋಮೀಟರ್ ದೂರ ನಡೆದುಕೊಂಡೇ ಹೋದರು. ಸಾರನಾಥದಿಂದ ಹಿಂದಿರುಗಿದ ನಂತರ ರಾಮ್ ಸೂರತ್ ಅವರು ಉನ್ನತ ವ್ಯಾಸಂಗದ ಜೊತೆಗೆ ತಮ್ಮ ಆಧ್ಯಾತ್ಮಿಕ ಅನ್ವೇಷಣೆಗಳನ್ನು ಮುಂದುವರಿಸಿದರು. 1937ರ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ರಾಮ್ ಸೂರತ್ ಅವರು ಎಲ್ಲ ವಿಷಯಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ನಂತರ ಅವರು ಅಲಹಾಬಾದ್ನ ಏವಿಂಗ್ ಕ್ರಿಶ್ಚಿಯನ್ ಕಾಲೇಜಿನಿಂದ ತಮ್ಮ ಇಂಟರ್ಮೀಡಿಯೇಟ್ ವ್ಯಾಸಂಗ ಮಾಡಲು ತೆರಳಿದರು. ಯುವ ರಾಮ್ ಸೂರತ್ ಅವರು ಸದೃಢ ಮೈಕಟ್ಟು ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದರು. ಅವರು ಈಜಿನಲ್ಲಿ ಬಹಳ ಪರಿಣಿತರಾಗಿದ್ದರು. ಹಾಗೆಯೇ ಶಾಲಾ ಕಾಲೇಜು ದಿನಗಳಲ್ಲಿ ವಾಲಿಬಾಲ್ ಮತ್ತು ಕುಸ್ತಿಯಲ್ಲೂ ಮಿಂಚಿದ್ದರು. ಆ ದಿನಗಳಲ್ಲಿ ಹುಡುಗರಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡುವ ಪದ್ಧತಿ ಇದ್ದುದರಿಂದ ರಾಮ್ ಸೂರತ್ ಅವರ ಪೋಷಕರು ಅವರನ್ನು ವಿವಾಹವಾಗಲು ಒಪ್ಪಿಸಿದರು. ಪೋಷಕರ ಆಸೆಯನ್ನು ಪೂರೈಸಲು ರಾಮ್ ಸೂರತ್ ಅವರು 19ನೇ ವಯಸ್ಸಿನಲ್ಲಿ ಶ್ರೀರಾಮ್ ರಂಜನಿ ದೇವಿಯನ್ನು ವಿವಾಹವಾದರು. ಆ ವಿವಾಹ ಮಹೋತ್ಸವವು ಕಣ್ಣಿಗೆ ಹಬ್ಬದಂತಿತ್ತು. ಮದುವೆಯ ನಂತರವೂ ರಾಮ್ ಸೂರತ್ ಅವರು ಏವಿಂಗ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತಮ್ಮ ಓದನ್ನು ಮುಂದುವರಿಸಿದರು ಮತ್ತು 1941ರಲ್ಲಿ BA ಪದವಿ ಪೂರೈಸಿದರು. BA ಪದವಿಯನ್ನು ಪೂರ್ಣಗೊಳಿಸಿದ ನಂತರ ಬ್ರಿಟಿಷ್ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ರಾಮ್ ಸೂರತ್ ಅವರಿಗೆ ಹಲವಾರು ಅವಕಾಶಗಳು ಒದಗಿ ಬಂದವು. ಆದರೆ ಅವರು ಬೋಧನಾ ವೃತ್ತಿಯನ್ನೇ ಆದ್ಯತೆಯಾಗಿ ಆರಿಸಿಕೊಂಡರು.
ಅವರು ವಿವಿಧ ಶಾಲೆಗಳಲ್ಲಿ ಪೂರ್ಣ ಉತ್ಸಾಹ ಮತ್ತು ಸಮರ್ಪಣಾ ಭಾವದಿಂದ ಶಿಕ್ಷಕರಾಗಿ ಕೆಲಸ ಮಾಡಿದರು ಮತ್ತು ವಿದ್ಯಾರ್ಥಿಗಳ ಮೆಚ್ಚುಗೆಯನ್ನು ಗಳಿಸಿದರು. ಶ್ರೀ ರಾಮ್ ಸೂರತ್ ಅವರು ಗೃಹಸ್ಥರಾಗಿ ತಮ್ಮ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ನಿರ್ವಹಿಸಿದರು. ಅಷ್ಟೇ ಶ್ರದ್ಧೆಯಿಂದ ಆಧ್ಯಾತ್ಮಿಕ ಸಾಧನೆಯನ್ನು ಮುಂದುವರಿಸಿದರು. ಕಪಾಡಿಯಾ ಬಾಬಾರವರು ಮಾರ್ಗದರ್ಶನದ ಮೇರೆಗೆ ರಾಮ್ ಸೂರತ್ ಅವರು ಗುರುವಿನ ಹುಡುಕಾಟದಲ್ಲಿ ದಕ್ಷಿಣ ಭಾರತಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅವರು ಪಾಂಡಿಚೇರಿಯ ಶ್ರೀ ಅರವಿಂದಾಶ್ರಮ, ತಿರುವಣ್ಣಾಮಲೈನ ಶ್ರೀ ರಮಣ ಆಶ್ರಮ ಮತ್ತು ಕೇರಳದ ಕಾಸರಗೂಡಿನಲ್ಲಿರುವ ಆನಂದಾಶ್ರಮಕ್ಕೆ ಭೇಟಿ ನೀಡಿದರು. ಶ್ರೀ ಅರವಿಂದಾಶ್ರಮಕ್ಕೆ ಅಂತಹ ಒಂದು ಭೇಟಿ ನೀಡಿದ ಸಂದರ್ಭದಲ್ಲಿ ರಾಮ್ ಸೂರತ್ ಅವರಿಗೆ ಶ್ರೀ ಮಾತೆಯವರ ಸನ್ನಿಧಿಯಲ್ಲಿ 1 ಗಂಟೆಯ ಕಾಲ ಕಣ್ಣುಗಳನ್ನು ತೆರೆದೇ ಧ್ಯಾನವನ್ನು ಮಾಡುವ ವಿಶೇಷ ಅವಕಾಶ ಲಭಿಸಿತು. ಹಾಗೆಯೇ ತಿರುವಣ್ಣಾಮಲೈನಲ್ಲಿ ಭಗವಾನ್ ಶ್ರೀ ರಮಣ ಮಹರ್ಷಿಗಳ ದಿವ್ಯ ಸನ್ನಿಧಿಯಲ್ಲಿ ಶ್ರೀ ರಾಮ್ ಸೂರತ್ ಅವರು ಆಳವಾದ ಆಧ್ಯಾತ್ಮಿಕ ಅನುಭವಗಳನ್ನು ಪಡೆದರು. ಇದರ ನಂತರ ಅವರು ಪುನಃ ದಹಿಯಾದಲ್ಲಿರುವ ತಮ್ಮ ಮನೆಗೆ ಮರಳಿ ತಮ್ಮ ಬೋಧನಾ ವೃತ್ತಿಯನ್ನು ಮುಂದುವರಿಸಿದರು. ದಹಿಯಾದಲ್ಲಿ ಶಿಕ್ಷಕರಾಗಿದ್ದಾಗ 1950ರಲ್ಲಿ ಶ್ರೀ ರಮಣ ಮಹರ್ಷಿ ಮತ್ತು ಶ್ರೀ ಅರವಿಂದರ ಮಹಾಸಮಾಧಿಯ ಸುದ್ದಿಯು ರಾಮ್ ಸೂರತ್ ಅವರನ್ನು ಬಹಳವಾಗಿ ಕಲುಕಿತು. ಇನ್ನು ಮುಂದೆ ಪಪ್ಪ ರಾಮದಾಸರ ದರ್ಶನ ಮತ್ತು ಸತ್ಸಂಗವನ್ನು ತಪ್ಪಿಸಿಕೊಳ್ಳಬಾರದು ಎಂದು ಅವರಿಗೆ ಬಲವಾಗಿ ಅನಿಸಿತು. ಒಂದು ದಿನ ಕಪಾಡಿಯಾ ಬಾಬಾರ ಆಶ್ರಮದಿಂದ ಹಿಂದಿರುಗುವಾಗ ಶ್ರೀ ರಾಮ್ ಸೂರತ್ ಅವರಿಗೆ ಸ್ವಾಮಿ ವಿವೇಕಾನಂದರ ಧ್ವನಿಯ ಕರೆಯು ನೀಡಿದಂತೆ ಕೇಳಿಸಿತು. ಇದು ವಿವೇಕಾನಂದರ ಕರೆ. ನೀನು ಈಗ ಮಾಡುತ್ತಿರುವ ಕೆಲಸವು ನಿನಗಾಗಿ ನೇಮಕವಾಗಿದ್ದಲ್ಲ. ಮತ್ತೊಂದು ದಿನವೂ ಇದೇ ಕರೆ ಕೇಳಿ ಬಂದಾಗ ರಾಮ್ ಸೂರತ್ ಅವರಿಗೆ ಇದು ದೈವಿಕ ಕರೆ ಎಂದು ಮನವರಿಕೆಯಾಯಿತು. ಅವರು ತಡ ಮಾಡದೆ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿದರು. ನಂತರ ಮನೆಯನ್ನು ತೊರೆದು ಪಪ್ಪ ರಾಮದಾಸರ ಆಶ್ರಮಕ್ಕೆ ಹೋಗಲು ರೈಲು ಹತ್ತಿದರು. ಆನಂದಾಶ್ರಮದಲ್ಲಿ ಯೋಗಿ ರಾಮ್ ಸೂರತ್ ಕುಮಾರ್ ಅವರ ದೀಕ್ಷೆ ಮತ್ತು ಆಧ್ಯಾತ್ಮಿಕ ಪರಿವರ್ತನೆಯ ನಂತರ ಸ್ವಾಮಿ ಪಪ್ಪ ರಾಮದಾಸರು ಅವರನ್ನು ಆಶ್ರಮವನ್ನು ಬಿಟ್ಟು ತಿರುವಣ್ಣಾಮಲೆಗೆ ಹೋಗಲು ಸೂಚಿಸಿದರು. ಪಾಪ ರಾಮದಾಸರು ನೀನು ಎಲ್ಲಿಗೆ ಹೋಗುವೆ ಎಂದು ಕೇಳಿದಾಗ ಯೋಗಿ ರಾಮ್ ಸೂರತ್ ಕುಮಾರ್ ಸಹಜವಾಗಿ ತಿರುವಣ್ಣಾಮಲೈ ಎಂದು ಉತ್ತರಿಸಿದರು. 1959ರಲ್ಲಿ ಅಲ್ಲಿಗೆ ಬರುವ ಮೊದಲು ಅವರು ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಭಾರತಾದ್ಯಂತ 7 ವರ್ಷಗಳ ಕಾಲ ಹುಚ್ಚು ಭಿಕ್ಷುಕನಂತೆ ಅಲೆದಾಡಿದರು. ಸ್ವಾಮಿ ರಾಮದಾಸರು ಇವರ ನಿರ್ಗಮನದ ಅಗತ್ಯವನ್ನು ವಿವರಿಸುತ್ತಾ ಹೀಗೆ ಹೇಳಿದರು. ಯೋಗಿ ರಾಮ್ ಸೂರತ್ ಕುಮಾರ್ ಅವರು ತಿರುವಣ್ಣಾಮಲೈನಲ್ಲಿ ನೆಲೆಸಿ ತಮ್ಮ ಆಧ್ಯಾತ್ಮಿಕ ಸೇವೆಯನ್ನು ಆರಂಭಿಸುವ ಮೊದಲು ಸುಮಾರು 7 ವರ್ಷಗಳ ಕಾಲ ಭಾರತದಾದ್ಯಂತ ಸಂಚರಿಸಿದರು. ಈ ಸಮಯದಲ್ಲಿ ಅವರು ಅಮರನಾಥ, ಕೋಲ್ಕತ್ತಾದ ಬೇಲೂರು ಮಠ, ಗುಜರಾತ್ನ ಸಬರಮತಿ ಆಶ್ರಮ ಮತ್ತು ತಮಿಳುನಾಡಿನ ಕನ್ಯಾಕುಮಾರಿ ಮುಂತಾದ ಸ್ಥಳಗಳಲ್ಲಿ ಭೇಟಿ ನೀಡಿದರು. ಯೋಗಿ ರಾಮ್ ಸೂರತ್ ಕುಮಾರ್ ಅವರು 1959ರಲ್ಲಿ ತಿರುವಣ್ಣಾಮಲೈಗೆ ಬಂದು ಸುಮಾರು 17 ವರ್ಷಗಳ ಕಾಲ ಬೀದಿಗಳಲ್ಲಿ ಅಲೆದಾಡುತ್ತಾ ಯಾವುದೇ ಸೂರನ್ನು ಹೊಂದದೆ ದೈವಿಕ ಜೀವನ ನಡೆಸಿದರು. ಜನರು ಅವರನ್ನು ಪ್ರೀತಿಯಿಂದ ವಿಸರಿ ಸ್ವಾಮಿಯಾರೆಂದು ಕರೆಯುತ್ತಿದ್ದರು. ಆರಂಭಿಕ ವರ್ಷಗಳಲ್ಲಿ ಅವರು ತಿರುವಣ್ಣಾಮಲೈ ಬೀದಿಗಳಲ್ಲಿ ಮತ್ತು ಪಾತ್ರೆ ಅಂಗಡಿಗಳ ಮುಂದೆ ವಾಸಿಸುತ್ತಿದ್ದರು. ನಂತರ ರೈಲ್ವೆ ನಿಲ್ದಾಣದ ಸಮೀಪದ ಮರದ ಅಡಿಗಳಲ್ಲಿ ಕುಳಿತು ಭಕ್ತರಿಗೆ ದರ್ಶನ ನೀಡುತ್ತಿದ್ದರು. ಭಕ್ತರ ಕೋರಿಕೆಯ ಮೇರೆಗೆ ಮೊದಲು ಸನ್ನಿಧಿ ಬೀದಿಯಲ್ಲಿ ಒಂದು ಸಣ್ಣ ಮನೆಯಲ್ಲಿ ಮತ್ತು ನಂತರ ಅವರ ವೈಯಕ್ತಿಕ ಆರೈಕೆಗಾಗಿ ನಿರ್ಮಿಸಲಾದ ಸುಧಾಮ ನಿವಾಸದಲ್ಲಿ ನೆಲೆಸಿದರು. ಭಗವಾನರ ನೇರ ಮಾರ್ಗದರ್ಶನದಲ್ಲಿ ನಿರ್ಮಿಸಲಾದ ಈ ಸುಂದರ ಆಶ್ರಮವು ಈಗ ಭಕ್ತರ ಪ್ರಮುಖ ತಾಣವಾಗಿದೆ. ನನ್ನ ತಂದೆ ಮಾತ್ರ ಅಸ್ತಿತ್ವದಲ್ಲಿದ್ದಾರೆ, ಬೇರೇನೂ ಇಲ್ಲ, ಯಾರೂ ಇಲ್ಲ ಎಂಬುದು ಅವರ ಪ್ರಬಲ ನಂಬಿಕೆಯಾಗಿತ್ತು. ತಂಜಾವೂರಿನ ಸಮೀಪದಲ್ಲಿರುವ ವನಗಿರಿ ಎಂಬ ಗ್ರಾಮದಲ್ಲಿ ಶ್ರೀ ಕಂಚಿ ಮಹಾಪೆರಿಯವರು ವಾಸ್ತವ್ಯ ಹೂಡಿದ್ದರು. ಶ್ರೀ ಯೋಗೀಜಿಯವರು ಅವರ ದರ್ಶನಕ್ಕಾಗಿ ಅಲ್ಲಿಗೆ ಹೋಗಿದ್ದರು.
ಅಲ್ಲಿ ನಡೆದ ಒಂದು ಪ್ರವಚನದ ಸಂದರ್ಭದಲ್ಲಿ ಮಹಾಪೆರಿಯವರು ಶ್ರೀ ಯೋಗೀಜಿಯವರನ್ನು ತೋರಿಸುತ್ತಾ ಭಕ್ತರಿಗೆ ಹೀಗೆಂದರು. ಇಲ್ಲೊಬ್ಬ ಅಂತರ್ಮುಖಿ ಇದ್ದಾರೆ. ಇವರು ಸದಾ ದೇವರಲ್ಲಿ ಲೀನವಾಗಿರುವರು. ಶ್ರೀ ಯೋಗೀಜಿಯವರು ಕೆಲವೊಮ್ಮೆ ತಿರುಕೋವಿಲೂರಿನಲ್ಲಿರುವ ಸದ್ಗುರು ಜ್ಞಾನಾನಂದ ಸ್ವಾಮಿಗಳ ತಪೋವನಂ ಆಶ್ರಮಕ್ಕೆ ಹೋಗುತ್ತಿದ್ದರು. ಅಂತಹ ಒಂದು ಸಂದರ್ಭದಲ್ಲಿ ಶ್ರೀ ಜ್ಞಾನಾನಂದ ಸ್ವಾಮಿಗಳು ಅಲ್ಲಿನ ಭಕ್ತರನ್ನು ಉದ್ದೇಶಿಸಿ, ನೀವು ಸಂತ ಕಬೀರರನ್ನು ನೋಡಿದ್ದೀರಾ ಎಂದು ಕೇಳಿದರು. ಭಕ್ತರು ಗಲಿಬಿಲಿಗೊಂಡಾಗ ಅವರು ಶ್ರೀ ಯೋಗೀಜಿಯವರನ್ನು ತೋರಿಸುತ್ತಾ, ಇವರೇ ನಿಜವಾದ ಸಂತ ಕಬೀರ್ ಎಂದು ಹೇಳಿದರು. ಭಗವಾನರು ಯೋಗಿರಾಮ್ ಸೂರತ್ ಕುಮಾರ್ ಎಂಬ ಹೆಸರನ್ನು ಮನುಕುಲದ ಕಲ್ಯಾಣಕ್ಕಾಗಿ ತಮ್ಮ ತಂದೆ ನೀಡಿದ ದೈವಿಕ ನಾಮ ಎಂದು ಘೋಷಿಸಿದರು. ಭಗವಾನರ ಸ್ವಂತ ಮಾತುಗಳಲ್ಲಿ ಹೇಳುವುದಾದರೆ, ನನ್ನ ತಂದೆಯು ಈ ಜಗತ್ತಿಗೆ ಒಂದು ಹೊಸ ಹೆಸರನ್ನು ನೀಡಿದ್ದಾರೆ, ಯೋಗಿ ರಾಮ್ ಸೂರತ್ ಕುಮಾರ್. ಇದು ಮಾನವ ಕುಲದ ವಿಮೋಚನೆಗಾಗಿ. ಇದು ಜನರನ್ನು ಜೀವನದ ಆತಂಕ ಮತ್ತು ಖಿನ್ನತೆಯಿಂದ ಮುಕ್ತಿಗೊಳಿಸುವುದು ಮಾತ್ರವಲ್ಲದೆ ಹುಟ್ಟು ಮತ್ತು ಸಾವಿನ ವಿಷವರ್ತುಲದಿಂದಲೂ ಮುಕ್ತಿ ನೀಡಬಲ್ಲದು. 1995ರಲ್ಲಿ ಪ್ರಧಾನ ಮಂದಿರದ ಮೇಲ್ಛಾವಣಿಯ ಟ್ರಸ್ಗಳನ್ನು ಕ್ರೇನ್ ಸಹಾಯದಿಂದ ಮೇಲೆತ್ತಲು ಪ್ರಯತ್ನಿಸಿದಾಗ ಅದು ವಿಫಲವಾಯಿತು. ಆಗ ಯೋಗಿರಾಮ್ ಸೂರತ್ ಕುಮಾರ್ ಅವರು ತಮ್ಮ ಈ ಚಿತ್ರವನ್ನು ತಂದು ಈ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲು ಮತ್ತು ದೀಪವನ್ನು ಹಚ್ಚಲು ಸೂಚಿಸಿದರು. ಅವರ ಅನುಗ್ರಹದಿಂದ ಕೆಲಸವು ಪುನರಾರಂಭಗೊಂಡಾಗ ಟ್ರಸ್ಗಳು ಸುಲಭವಾಗಿ ಮತ್ತು ನಿಖರವಾಗಿ ಫೌಂಡೇಶನ್ ಬೋಲ್ಟ್ಗಳ ಮೇಲೆ ಕುಳಿತವು. ಅವರು ಹೇಳಿದಂತೆ ಅಂದು ಹಚ್ಚಿದ ದೀಪವು ಇಂದಿಗೂ ಉರಿಯುತ್ತಲೇ ಇದೆ. ಇದು ಇವರ ಚರಿತ್ರೆಯಾಗಿದೆ. ಭಗವಾನ್ ಶ್ರೀ ಯೋಗಿ ರಾಮ್ ಸೂರತ್ ಕುಮಾರ್ ರವರ ಆಶ್ರಮವು ತಿರುವಣ್ಣಾಮಲೈನ ಗಿರಿವಲಂ ಪಾದಯಾತ್ರೆ ಹೋಗುವ ಸ್ಥಳದಲ್ಲಿ ನಿಮಗೆಲ್ಲ ಸಿಗುತ್ತದೆ. ಹಾಗೂ ಈ ಆಶ್ರಮಕ್ಕೆ ಒಮ್ಮೆ ಭೇಟಿ ನೀಡಿ ಅವರ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಇಷ್ಟೊತ್ತು ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಬೇಕಾಗಿ ಕೋರ್ತೀನಿ. ಥ್ಯಾಂಕ್ ಯು.